ಬೆಳಗ್ಗೆ ಬಟ್ಟೆ ಇಕ್ಕ ರೆಡಿಯಾಗಿ ಹೊಂಟಿದ ನೋಡ್ ನಮ್ಮ ಅಣ್ಣನ ಹಂಗೆ ಒತ್ನಂತೆ ಎದ್ದು ಹೆಂಗ್ ಕೆಲಸ ಮಾಡ್ತಿದನು ನೋಡಲಿ ನಮ್ಮ ಅಣ್ಣನ ಕಷ್ಟ ಸಿಕ್ಕ ನೋಡು ನೀನು ಇದೆಯಾ ಒತ್ತೊತ್ನಂತೆ ಕಡ್ದು ಹೋಯ್ತದೆ ರೆಡಿಯಾಗಿ ಎಣ್ಣೆಕ್ಲು ಮೀಟ್ ಮಾಡಕ್ಕೆ ಅಂತ ಕೆಲಸ ಸಂತೆ ನನ್ನ ಸಂತೆ ಅಂಕಲ್ ಈ ಸಸಂಕಿಗೆ ನಾನು ಕಂಡ್ರೆ ಐತೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಏನೋ ಅಂಕಲ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫುಲ್ ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲ ನಮ್ಮ ಮನೆ ದೇವರು ದೇವಸ್ಥಾನದಲ್ಲಿ ಜಾತ್ರೆ ಮಾಡ್ತಾರೆ. ನಾನು ಹುಟ್ಟಿದ್ದಿಂದ ಫಸ್ಟ್ ಟೈಮಲ್ಲಿ ಹೋಗ್ತಾ ಇರೋದು. ನಮ್ಮ ಅಮ್ಮನ ಮದುವೆ ಆದ್ಮೇಲೆ ಹೋಗಿಲ್ವಂತೆ, ನಮ್ಮ ಅಮ್ಮನ ಅವಾಗ ಒಂದ್ಸಲನೂ ಹೋಗಿಲ್ಲ ಅಂತ ಹೇಳ್ತಾ ಇತ್ತು. ನಮ್ಮ ಫ್ಯಾಮಿಲಿಲಿ ಫಸ್ಟ್ ಟೈಮ್ ಎಲ್ಲ ಈ ಥರ ಹೋಗ್ತಾ ಇರೋದು ಅದು ನಮ್ಮ ಮನೆ ದೇವ್ರ ಜಾತ್ರೆಗೆ. ಮತ್ತು ಇನ್ನೊಂದು ವಿಷಯ ಏನಂದರೆ ಎಲ್ಲೋದು ಇಲ್ಲಿ ಬೇಸ್ ಇದನ್ನ ನಾನು ನಮ್ಮ ಅಮ್ಮ ಇಬ್ಬರು ನೋಡ್ಕೊಳಕ್ಕಿರಲ್ಲ ಅಂತ ಅಂದ್ಬಿಟ್ಟು ವಾಪಸ್ಸು 2 days ಇದನ್ನ ರಿಲೇಷನ್ಸ್ ಮನೆಗೆ ಕಳಿಸ್ತಾ ಇದೀವಿ ಇದನ್ನ ನೋಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು. ನಮ್ಮ ಅಣ್ಣನ ನೋಡ್ಕೊ ಅಂದರೆ ಅವ್ನು ನೋಡ್ಕೊಳ್ಳೋದೇ ಕಷ್ಟ, ಅದು ನೋಡ್ಕೊತಾನೆ ನನ್ನ ನಂಬಿಕೆನೇ ಇಲ್ಲ, ಅದಕ್ಕೆ ಅವ್ನ ಕೈಲೇ ಕಳಿಸ್ತಾ ಇದೀವಿ ಅದನ್ನು ವಾಪಸ್ಸು. ಮತ್ತೆ ನಾವು ಬ್ಯಾಂಕ್ ಹೋಗಿದ್ವಿ ನಾನು ನಮ್ಮಮ್ಮ, ಅದು ಬರೋಷ್ಟರಲ್ಲಿ ಹೇಳ್ತಾ ಇತ್ತು ಅಂತ ಪಕ್ಕದ ಮನೆಯವರೆಲ್ಲ ಫೋನ್ ಮಾಡಿದ್ರು. ಅದಕ್ಕೆ ಇದನ್ನ 2 days ಕಳಿಸ್ತಾ ಇದ್ದೀವಿ ವಾಪಸ್. ಆಮೇಲೆ ಬಂದಮೇಲೆ ವಾಪಸ್ ರಿಟರ್ನ್ ಇಸ್ಕೊಬತ್ತೀವಿ ನಮ್ಮ ಮನೆಗೇನೆ. ಆಮೇಲೆ ನೆನೆ ಕಮೆಂಟ್ ಮಾಡಿ ಏನೇನು ನೇಮ್ ಇಡ್ಬೋದು ಅಂತ ಹೇಳಿದ್ದಕ್ಕೆ ತುಂಬ ಜನ ತುಂಬ ಥರ ನೇಮ್ಗಳನ್ನ ಕಮೆಂಟ್ ಮಾಡಿದ್ರಿ. ಬಟ್ ಇದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಏನು ನೇಮ್ ಇಟ್ಟೆ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಮತ್ತೆ ನೀನು ಎಲ್ಲಿ ಮಿಸ್ ಆಗಿದೆ ಏನಂದರೆ ಒಂದು ಫ್ಯಾಮಿಲಿ ಅಂತ ಅಂದ್ಮೇಲೆ ಎಷ್ಟು ಜನ ಸೇರಿದ್ದೀವಿ ಅಂದರೆ ಇವಾಗ ನಮ್ಮಮ್ಮ 6 ಗಂಟೆಗೂ ಸೀರಿಯಸ್ ಆಗಿ ಸಬ್ಬರ್ವರೆಗೂ ನಡೀತಾನೆ ಇರಲಿಲ್ಲ ಹೇಳ್ಬೇಕು ಅಂದರೆ. ಫಸ್ಟ್ ನಡ್ಕೊ ಹೋಯ್ತವಳೆ ಇಲ್ಲಿಂದ, ಅದಿಷ್ಟು ಜನ ಎಲ್ಲ ಒಟ್ಟಿಗೆ ಅವರೇ ಅಂತ. ಈ ಥರ ಎಲ್ಲ ಒಟ್ಟಿಗೆ ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ಆಟ ಮಾಡಿ ಹೋಯ್ತಾ ಇರಲಿಲ್ಲ. ರೇಸ್ ಮಾಡ್ತವ್ರೆ. ನನಗಂತೂ ಓಡೋಕ್ಕಾಗಲ್ಲ, ಆದರೆ ಇವ್ರುಗಳು ನೋಡಿದ್ರೆ ರನ್ನಿಂಗ್ ರೇಸ್ ಮಾಡ್ತವ್ರೆ, ಮುಂದೆ ಒಂದು ಹಿಂದೆ ಒಂದು, ಹಾಗೆ 2 ಟೀಮ್ ಆಗ್ಬಿಟ್ಟವ್ರೆ. ಯಾಕೆ ಹೇಳಿ ಅಕ್ಕ ತಂಗಿರು ಒಂದೇ ಥರ ಡ್ರೆಸ್ ತಗೋಬಾರ್ದು ಅನ್ನೋದು ಇದೇ ಪ್ರಾಬ್ಲಮ್. ಕೋಇನ್ಸಿಡೆನ್ಸ್ ಅಕ್ಕ ತಂಗಿರಲ್ವ ಅದಕ್ಕೆ. ಗೈಸ್ ಆಯ್ ದೊಡ್ಡಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಹ್ಞೂ ದೊಡ್ಡಮ್ಮ ಚೆನ್ನಾಗಿದ್ದೀನಿ. ಗೈಸ್ ನಮ್ಮ ಶುಶಿ ಒಬ್ಬ ಮಿಕ್ಕು, ಅವನು ಎಕ್ಸಾಮ್ ಅಂತ ಓದ್ಕೊಳ್ತವನೆ. ಗೈಸ್ ಆದರೂ ಅಕ್ಕ ತಂಗಿ ಪ್ರಾಬ್ಲಮ್ ನೋಡಿ. ಅದಕ್ಕೆ ಸೇಮ್ ಟು ಸೇಮ್ ಬಟ್ಟೆ ತಗೋಬಾರ್ದು. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ತನುಷ್ ಮನೇಲಿ ಹೆಂಗ ಅನ್ಸ್ತಿತ್ತು ಬಸ್ಸದ ಕತೆ? ಚೆನ್ನಾಗಿಲ್ಲ. ನೀನು ಹೇಳಿದ್ರೆ ಫ್ಲೈಟ್ ಬುಕ್ ಮಾಡ್ತಿದ್ದೆ ನಾನು. ಬಂದಲ್ಲ ಅದು ಏನಮ್ಮ ಯಾತ್ರ ಮೇಲೆ ಬಂದ್ಬಿಟ್ಟಿದೆ ಫ್ಲೈಟ್. ಗೈಸ್ ಫೈನಲಿ ಬಂದು ಬಸ್ ಸ್ಟ್ಯಾಂಡಿಗೆ ತಲುಪಿದ್ದೀವಿ. ಇನ್ನೂ ದೇವಸ್ಥಾನಕ್ಕೆ ತಲುಪಿಲ್ಲ ನಾವು. ಇನ್ನೂ ದೇವಸ್ಥಾನಕ್ಕೆ ರೀಚ್ ಆಗಿಲ್ಲ. ಕಪ್ಪಿತಂದು ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ದೇವಸ್ಥಾನಕ್ಕೆ ರೀಚ್ ಆಗಬೇಕು. ಬಟ್ ಬಸ್ ಸ್ಟ್ಯಾಂಡ್ ಹೆವಿ ರಶ್ ಐತೆ, ಇನ್ನು ದೇವಸ್ಥಾನ ಹೆವಿ ರಶ್ ಇರುತ್ತೆ. ನಾನು ಇವಳು ಬರೋ ರೀಸನ್ಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದು. ಆಮೇಲೆ ಫಸ್ಟ್ ಟೈಮ್ ಇಲ್ಲಿಗೆ ಅಂದರೆ ದೇವಸ್ಥಾನಕ್ಕೆ ತುಂಬ ಸಲ ಬಂದಿದ್ದೀನಿ. ತೇರಿಗೆ ಬರ್ತಿರೋದು ಈ ಥರ ಜಾತ್ರೆ ಗೊತ್ತಿರೋದೇ ಫಸ್ಟ್ ಟೈಮ್. ಚಿಕ್ಕದ್ರಲ್ಲಿ ಬಂದವಳೆ ಬಟ್ ನೆನಪಿಲ್ಲ ಅವಳಿಗೆ. ತೇರಿಗೆ ಬರ್ತಿರೋದು ಇದೇ ಫಸ್ಟ್ ಟೈಮ್ ಗೈಸ್ ನಾನು. ಎಲ್ಲಿ ಅಂತ ಕಾಯೋದು ನಿಮ್ನ? ನಮ್ಮ ಅಪ್ಪನ ಎಲ್ಬಿಟ್ರಿ? ನಮ್ಮ ಅಪ್ಪ ನಮ್ಮ ಮಾವನೇ ಬೇಕು ಅನ್ಕೋಬತ್ತಲ್ಲ. ನಮ್ಮ ಅಪ್ಪ ನಮ್ಮನ್ನು ಬಿಟ್ಬಿಟ್ಟು ಅವ್ ಇನ್ನ ಬಿಟ್ಬಿಟ್ಟು ಅಂದ್ರೆ ಹೆಂಗೆ ನಾವು ಬ್ಯಾಡ್ ಬಂತೆ. ಅವ್ರ ಯಜಮಾನ್ರು ಫೋನ್ ಮಾಡಿ ಏನಾದ್ರು ಹೇಳಿದ್ರ? ಗಿರಿಸಪ್ಪ ನಮ್ಗೆ ಫೋನ್ ಮಾಡಿತ್ತು. ಫೈನಲಿ ನಮ್ಮ ಚಿಕ್ಕಮ್ಮನ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ಹೋಗಿ ನಮ್ಮ ಚಿಕ್ಕಪ್ಪನ ಇನ್ನೊಂದು ಮದುವೆ ಮಾಡ್ತೀವಿ. ಆಯ್ತು ಮಾಡೋದು. ಇಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಿದ್ದಾರೆ, ಇಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಿದ್ದಾರೆ ನಮ್ಮ ಚಿಕ್ಕಪ್ಪನ. ಸುಂಚಿನಗಿರಿಲಿ ಇಲ್ಲೇ ದೇವಸ್ಥಾನದಲ್ಲಿ ಮಠ ಸೇರ್ಕೊಳ್ತಾರೆ. ಮಠಕ್ಕೆ ಸೇರ್ಕೊಳ್ಳಿ ಇಲ್ಲ ಅಂದ್ರೆ ಸಾಕಳಿ. ಇಲ್ಲಿ ನಮ್ಮ ಚಿಕ್ಕಪ್ಪನ ಇನ್ನೊಂದು ಮದುವೆ ಬಿಡ್ತಿಲ್ಲ ನೋಡ್ಕೊಂಡು. ಚಿಕ್ಕಮ್ಮ ಬರ್ತಾಳೆ ಅವಳು ನೀನು ನೋಡ್ಕೊಳ್ಳಿ. ಬಿಸಿ ಹೊಸ ಚಿಕ್ಕಮ್ಮ ನೋಡೋ ಕ್ಯೂರಿಯಾಸಿಟಿ ನನಗಂತೂ ಇಲ್ಲ, ನಮ್ಮ ಮನೇಲಿ ಯಾರಿಗೂ ಬೇಡ. ಬೇಸಿರೆಲ್ಲ ಬೇರೆ ಬಸ್ಸಿಗೆ ಸೇರ್ಕೊಂಡಿದ್ರು.
4 ಜನಕ್ಕೆ ಸೀಟ್ ಸಿಕ್ಕಿಲ್ಲ ಒಂದು 5-6 ಜನ ಸಪ್ರೇಟ್ ಬೇರೆ ಬಸ್ಸಿಗೆ ಸೇರ್ಕೊಂಡಿದ್ವಿ. ಇನ್ನು 3ಅವರೆಲ್ಲ ಸಪ್ರೇಟ್ ಒಂದು ಬಸ್ಸಲ್ಲಿ ಕುತ್ಕೊಬಿಟ್ಟು ಇವ್ರದ್ದೇ ಬಸ್ಸು ಅನ್ನೋ ಥರ ಬಂದವ್ರೆ. ನಾವೇ ಕಪ್ಪಿ ಮಂಗಗಳು ನಾವೇ ಕಪ್ಪಿ ಮಂಗಗಳು ಇರ್ಲಾರ್ದೆ ಹತ್ಬಿಟ್ಟು ಎಡವಟ್ ಕೆಲಸ ಮಾಡ್ಕೊಂಡು ಇವರೆಲ್ಲ ಫ್ರೀಯಾಗಿ ಬಂದವ್ರೆ. ಗೀಸ್ ಎಲ್ಲ ಬಿಟ್ಟಿಟಿ ಅಂತ ಹೊಂಟೋಗ್ಬಿಟ್ಟು ಅವ್ರು ಯಾವ ಬಿಟ್ಟಿಟಿನ ಕೊಟ್ಟಿಲ್ಲ. ರಾಮಪ್ಪ ಬಿಟ್ಟಿ ಟೀ ಕೊಡ್ತಾರೆ ಅಂತ ಹೋದ್ರಿ ಅಲ್ಲ. ನಮ್ಮ ಅಮ್ಮನಿಗೆ ಏನು ಹೇಳಿದ್ರೆ ರಾಮಪ್ಪ? ನಾವು ಅಮ್ಮನಿಗೆ ಏನು ಹೇಳಿದೆ? ನಿಮ್ ಗಿರೀಶಪ್ಪ ಫೋನ್ ಮಾಡಿದ ಬಿಂದು ಆಂಟಿ ಲಿವರ್ ನೋಡ್ಕೊಂಡು ನಮ್ಮ ಚಿಕ್ಕಪ್ಪಂಗೆ ಲವ್. ನಮ್ಮ ಚಿಕ್ಕಪ್ಪನ ಮೇಲೆ ಹೋಗಿ ನಮ್ಮ ಚಿಕ್ಕಪ್ಪ ನನಗೂ ಮಾಡಿತ್ತು. ಇವಾಗ ನಮ್ಗೆ ರಾಮಪ್ಪನಿಗೂ ಮಾಡಿತ್ತು. ನೋಡಿ ನಮ್ಮ ಚಿಕ್ಕಪ್ಪನಿಗೆ ಎಷ್ಟು ಲವ್. ನೀವೇ ನಮ್ಮ ಚಿಕ್ಕಪ್ಪನ ಬಿಟ್ಬಿಟ್ಟು ಚುಂಚನಗಿರಿಲೇ ಇರ್ತೀನಿ ಹೇಳ್ತೀರಿ. ಇಂಥ ಗಂಡ ಯಾರು ಸಿಕ್ಕರು? ಸೀರಿಯಸ್ ಆಗಿ ನಮ್ಮ ಚಿಕ್ಕಪ್ಪ ಚಿಂದ ಒಳ್ಳೆ ಗಂಡ ಹೆಂಡತಿಗೆ, ಮಕ್ಳಿಗೆ ಒಳ್ಳೆ ಅಪ್ಪ. ಹಂಗೆ ಆಮೇಲೆ ಒಳ್ಳೆ ಚಿಕ್ಕಪ್ಪ, ನಮ್ಮ ಅಪ್ಪನಿಗೆ ಒಳ್ಳೆ ತಮ್ಮ, ನಮ್ಮ ತಾತ ಅಜ್ಜಿಗೆ ಒಳ್ಳೆ ಮಗ, ಎಲ್ಲ ಥರ ನಮ್ಮ ಚಿಕ್ಕಪ್ಪ. ಸೀರಿಯಸ್ ಆಗಿ ಚಿನ್ನ ಏನು ಸುಳ್ಳು ಗೈಸ್ ಅಮ್ಮನ ಮಾಡ್ತೈತೆ ನಮ್ಮ ಚಿಕ್ಕಮ್ಮ. ಸೀರಿಯಸ್ ಆಗಿ ಚಿನ್ನ ಅಂತ ಚಿಕ್ಕಪ್ಪ ಗೈಸ್. ಆಯಿತು ಚಿನ್ನ ಅಂದರೆ ಕಮ್ಮಿ, ಅದು ವಜ್ರ ಟೈಮ್. ಗೈಸ್ ಯಾರೋ ಊಟ ಬೇಕು ಅಂತಿದ್ರು ವಾಪಸ್ ನಮ್ಮ ಜೊತೆಗೆ ಬರ್ತಾವ್ರೆ. ಹೊಟ್ಟೆ ಎಸ್ಕೊಂಡು ಪೂಜೆ ಮಾಡಿದ್ರೆ ಜಾಸ್ತಿ ದೇವರು ಅಲಿತು. ಈ ಥರ ಡವ್ ಮಾಡೋದು ನೀವು ಯಾರು ನೋಡಿದ್ರು? ಫಸ್ಟು ನಮ್ಗೆ ಊಟ ಫಸ್ಟ್ ಅನ್ಕೋದು. ಈಗ ಎಲ್ಲ ತಿರುಗ್ಬಿಟ್ರು ಈ ಕಡೆಗೆ ಅಂತ ಅವಳು ತಿರುಗ್ಬಿಟ್ಲು. ಸರಿ ಟ್ರೈ ಮಾಡ್ತೀನಿ. ಹಂಗೆ ಚಂದ ಡೆಕೋರೇಟ್ ಮಾಡೋರೆ. ಮತ್ತು ಅಲ್ಲಿ ಸ್ಟೆಪ್ಸ್ ಹತ್ತದ ಕಡೆ ಎಲ್ಲ ಡೆಕೋರೇಟ್ ಮಾಡೋರು. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ತೋರಿಸ್ಕೊಡ್ತೀನಿ. ಡಿಸೈನೆಲ್ಲ ಹೇಳ್ದವಳು ಇವಳು ಏನು ಚೆನ್ನಾಗಿ ಹೇಳಿದೆ, ಬಟ್ ಬೇರೆ ಥರ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಡಬ್ಬ ಥರ ಇರೋದು ಅದು. ಇಲ್ಲಾಂದ್ರೆ ನಾನು ಅನ್ಬಾರ್ದು ಲೈಟಿಂಗ್ಸ್ ನಾನು ಹೇಳ್ತಿರೋದು. ಇವಳು ನನಗೆ ಏನೇನೋ ಅನ್ಕೊಂಡ್ಬಿಟ್ಟವಳೆ. ನಾನು ಇರ್ತೀನಿ ಲೈಟಿಂಗ್ಸ್ ಬಗ್ಗೆ ಗೈಸ್ ದೇವ್ರಿಗೆಲ್ಲ ಡೆಕೋರೇಟ್ ಮಾಡೋಕೆ ನಾನೇ ಹೇಳಿರೋದು. ಅದೆಲ್ಲ ಇವಳು ಲೈಟಿಂಗ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೆ. ಈ ಲೈಟಿಂಗ್ಸ್ ಎಲ್ಲ ಹೇಳ್ಬಿಟ್ಟು ಅದಕ್ಕೆ ಡಬ್ಬ ಥರ ಮಾಡಿಸಿರೋದು. ದೇವ್ರಿಗೆಲ್ಲ ನೀವು ನೋಡ್ಬೋದು. ನಾನೇ ನನ್ನ ಐಡಿಯಾ ಆಗಿರೋದ್ರಿಂದ ಚೆನ್ನಾಗಿ ಬಂದಿರುತ್ತೆ. ಮುಂದೆನೇ ಅವರೆಲ್ಲ ನಮ್ಮ ಕಡೆಯವ್ರ ಕಣ್ಣಡಿ ಲೈಟ್ ಹಾಕೋ ಮಕ್ಕಳನ್ನ ಕಾಣಿಸ್ತೀನಿ ಅಂದರೆ ಗೀತಲ್ಲೆಲ್ಲ ತಟ್ಟೆ ತೊಳಿತೀವಿ. ಬನ್ನಿ ಯಾವ್ದು ಹೆಸರು ಊಟ ಮಾಡ್ಕೊಬರೋದು ಅಂತ. ಎಲ್ಲ ಕಡೆ ಊಟ ಕೊಡ್ತಾವ್ರಿ. ಇದ್ರೆ ನಿನ್ನಂತ ಹೇಳಿರ್ಬೇಕು. ಗೈಸ್ ಊಟ ಫಸ್ಟ್ ಊಟ ಕೊಡಿ. ಸಿಗ್ತಾರೆ. ಸಲಿ ಪೊಲೀಸ್ ಅವ್ರು ಹೋಯ್ತಾ ಇದ್ರೆ ಅವ್ರ ಪಕ್ಕ ಹೋಗೋದ. ಅವ್ರು ನಮಗೆ ಸೆಕ್ಯೂರಿಟಿ ಥರ ನಮ್ಗೊಂದು ಲೆವೆಲ್ ಜಾಸ್ತಿ ಆಯ್ತು ಅಂತ ಇತ್ತು. ಇದಕ್ಕೆ ಮಾತ್ರ ತಲೆ ಓಡುತ್ತೋ ಇಲ್ಲ ಎಲ್ರಿಗೂ ತಲೆ ಓಡುತ್ತೋ ಗೊತ್ತಿಲ್ಲ. ಮಾತಾಡ್ಸ್ಬೇಕು, ಜೋರಾಗಿ ಮಾತಾಡ್ಬೇಕು, ಸೌಂಡ್ ಕೇಳ್ಸಲ್ಲ. ಫಸ್ಟ್ ದೇವ್ರ ಪೂಜೆ ಮಾಡೋದ, ಆಮೇಲೆ ಎಲ್ಲ ಫಸ್ಟ್ ಏನಂದ್ರೆ ಗೊತ್ತಾ, ಪೊಲೀಸರು ಕೂಡ ಹೋಗೋದ ರೆಡಿ. ಅವ್ರು ನಮಗೆ ಸೆಕ್ಯೂರಿಟಿ ಥರ ನಮ್ಗೊಂದು ಲೆವೆಲ್ ಇರುತ್ತೆ ಅವಾಗ ಅಂತ. ಸೇವೆ ತಲೆ ಓಡಿಸ್ತಾಳೆ ಮಾತ್ರ. ನೀನು ಹೌದು ವಿಷ್ಣು ತಲೆ ಬಿಟ್ಟರೆ ಅರ್ಶಿನ ತಲೆ ಅಂತಲೇ ಫೇಮಸ್ಸು. ಹಿಂಗೆಲ್ಲ ಬರಬಾರ್ದು. ಇನ್ನೇ ಹೋಗ್ಯಾ ಅಲ್ಲಿ ಆ ಕಡೆಯಿಂದ ಬರೋದು ಜಾಗ ಅದು. ಬಾಂಬ್ ನಮ್ಮ ಫ್ಯಾಮಿಲಿ ಅವ್ರು ತಪ್ಪಿಸ್ಕೊಬಿಡ್ತಾಗ. ಇಲ್ಲಿಬ್ರೆ ತಪ್ಪಿಸ್ಕೊಬಿಟ್ರು. ಒಂದು ವರ್ಷ ಆಗೈಸ್, ಒಂದು 6 months ಆಗಿರ್ಬೋದೇನೋ ನಮ್ಮ ಮನೆ ದೇವ್ರಿಗೆ ಬಂದು. ಗೈಸ್ ನಮ್ಮ ಮನೆ ದೇವ್ರು ಬಂದು ಆದಿಚುಂಚನಗಿರಿ ಕಾಲಭೈರವೇಶ್ವರ. ಬಟ್ ಇದು ಇನ್ನೂ ರೆಡಿ ಆಗೋದ್ರಲ್ಲಿ ಐತಿ, ಪೂರ್ತಿ ರೆಡಿ ಆಗೈತೆ. ಸುತ್ತ ಮಲ್ಗವ್ರೆ ದೇವಸ್ಥಾನ ಸುತ್ತ ಮಲ್ಗವ್ರೆ. ಹಿಂಗೆ 3 ಧಾಮ ಹಾಕಿಸ್ಕೊತಿದ್ದೀವಿ. ದೇವ್ರು ಇವಾಗ ನೀಟಾಗಿ ಕಾಣಿಸ್ತೈತೆ. ದೇವಸ್ಥಾನ ಪ್ರಸಾದ ಇದು. ಹರ್ಷಿತನ್ ಮಾತಾ ಬಂದಿರೋದೇ ನೋಡಕ್ಕಂತೆ. ಇದ್ರಲ್ಲಿ ಬೇರೆ ಸ್ಟ್ರೈಟ್ ಹೋಗುಮ, ಹಂಗೋಗುಮ ಹಿಂಗೋಗುಮ ಅಂತ ಬೇರೆ ಹೇಳ್ತಾರೆ ಅಂತ. ಲೋಕಣ ಎಲ್ಲ ನೋಡಿದ್ರಿಯಾ? ಎಲ್ಲರೂ ಬಿಟ್ರಿಯಾ?
ದರ್ಶನ ಆಯ್ತಾ ಹಾ? ಎಲ್ಲಿ ಮಿಕ್ತವ್ರಲ್ಲ ಅಲ್ಲ ಬರ್ತಾವ ನೋಡಿ ಎಲ್ಲ. ಹಾ? ಏ ನಾನ್ ಕೇಳಿದ್ದು ನಿಮ್ ಜೊತೆಗೆ ಬಂದಿದ್ ಗಂಡಸ್ರಿಗೆ ಹೆಂಗಸ್ರಲ್ಲ ಅವ್ರು ತಪ್ಪಿಸ್ಕೊಬಿಟ್ಟಾರ. ತಪ್ಸ್ಕೊಬಿಟ್ಟಿದಾರು. ಒಂದೊಂದು ಫೋನ್ ಮಾಡಿ ಒಂದೊಂದು ಲಾಲಿಪಾಪ್ ತಗೊಡ್ತೀನಿ ಬನ್ನಿ ಅಂತ. ಮಾಡು ಮತ್ತೆ. ನೀವು ಮಾಡ್ಬೇಕು ಎಲ್ಲ ನಿಮ್ ಜೊತೆ ತಾನೇ ಇರೋದು. ಫೋನ್ ಏನೋ ಮಾಡಕ್ಕೆ. ಆಹಾ ಒಂದೊಂದು ಲಾಲಿಪಾಪ್ ತಗೊಡ್ತೀನಿ ಬಂದ್ರಲ್ಲ ನೀ. ಫೋನ್ ಏನು ಮಾಡೋಣ. ಏನೂ ಇಲ್ಲ ಅಂತ ಲಾಲಿಪಾಪ ಕೇಳ್ತಾಳೆ. ಅವ್ರು ಚಿಕ್ಕವರು ಕಡೆ ಅದಕ್ಕೆ ತಪ್ಪಿಸ್ಕೊಂಡಿರೋದು. ದೊಡ್ಡವ್ರು ತಪ್ಪಿಸ್ಕೊಂಡಾರ ಭೂಮಿ ಮೇಲೆ. ತಗೊಡ್ತೀಯಾ? ಹಾ? ಅದೇ 50 ಪೈಸದ್ದು ಮ್ಯಾಂಗೋ ಚಾಕ್ಲೇಟ್ ಬರ್ತದೆ ಗೊತ್ತಾ, ಖಾರವಾಗಿರುತ್ತಲ್ಲ. ನೋಡೋ ಶೀತ ಈ ತರ ಮಾವನ ಮಗ್ಳು ಯಾರು ಸಿಕ್ಕಳು ನಿಂಗೆ? ದೊಡ್ಡ ಅಮೌಂಟ್ ಬೇಡ, ಏನಾದರೂ ಅಮೌಂಟ್ ತಗೊಡ್ಲಾ? ಪರವಾಗಿಲ್ಲ ಶೀತ, ನಿನ್ಕಿಂತ ಹೆಚ್ಚ. ಹಾ ನಿನ್ಕಿಂತ ಹೆಚ್ಚ ಐಸ್ ತಗೊಡ್ತೀಯಾ? ಮತ್ತೆ ತಗೊಡಲ್ಲ ಅಷ್ಟು ದೂರ ಆದ್ಮೇಲೆ 10 ರೂಪಾಯಿ ಚೇಂಜ್ ಇರುತ್ತಾ? ಚೇಂಜ್ ಕೊಡಲ್ಲ ಅನ್ಸುತ್ತೆ. ಚೈನ್ ಕ್ಯಾಮ್ರಾ ಯಾಕೆ ಆಫ್ ಮಾಡೋದಿದ್ದು? ಅಷ್ಟು ದೂರ ಆದ್ಮೇಲೆ ಹೋಗ್ಬೋದೇವಿ ಅಂತೇಳಿ ಮಾತಾಡೋ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಏನ್ ಕೇಳಿದ್ರು ಗೊತ್ತಾ? ಅಪ್ಪಿ ನಿನ್ಗೆ ಅತ್ತ ಕೊಡ್ತೀನಿ ಇತ್ತ ಕೊಡ್ತೀನಿ ಅಂತ ಅಂತೀನಿ, ನೀನು ಎಲ್ಲ ಬೇಡ ಬೇಡ ಅನ್ನು ಅಂತ ಹೇಳ್ಕೊಟ್ಲು. ತಗೊಳ್ಳೋ ಅಂದ ತಕ್ಷಣ ಹೊಸ ಕಲ್ಗುಚ್ಚಲ್ಲಿ ನೀರು ಕುಡಿಯೋದು ಹಿಂಗೆ. ಆ ಟೀ ಮಾಮಿನಾ? ಕಮ್ಮ ಹೆಂಗಿದೆ ಕಾಫಿ? ನಾನೇ ಮಾಡ್ತಿರೋದು ಆಂಟಿ. ಆಂಟಿ ನಾನೇ ಮಾಡ್ತಿರೋದು. ಮನ್ಸಮ್ಮ ಹೆಂಗಿದ್ದು? ಆಂಟಿ ಹೆಂಗಿದ್ದು ಆಂಟಿ? ಲೋಕಣ ಹೆಂಗಿದ್ದು? ಲೋಕಣ ಕುಡ್ದೆ ಆಗೋಯ್ತಾ? ಚೆನ್ನಾಗಿತ್ತಾ? ನಾನೇ ನನ್ನ ಕೈಯಾರೆ ಮಾಡಿರೋದು. ಸ್ವಾಮಿಗಳ ಮಾತುಗಳನ್ನ ಕೇಳಿದ್ರಿ. ಅದೇ ರೀತಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಂಡಂಥ ನಮ್ಮ ಅಂಕೇಗೌಡರು 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ಇಂದಿನ ಡಿಜಿಟಲ್ ವರ್ಲ್ಡ್ನಲ್ಲೂ ಕೂಡ ಇಟ್ಟಿದ್ದಾರೆ. ಅವ್ರು ಮಾತನಾಡ್ತಾ ಹೇಳ್ತಿದ್ರಲ್ಲ, ಅವರ ಬದುಕಿನ ಮೂವ್ ಆಗ್ತಿರುತ್ತಲ್ವಾ, ಅದು ಸ್ಟಾಪ್ ಆಗೋಯ್ತದೆ. ಅಲ್ಲಿ ಸ್ವಾಮೀಜಿ ಕುಂತವರೆಲ್ಲ ಇದು ಸ್ವಾಮೀಜಿ ಅವರು ಬಾ ಅಂತ ಕೂಗಿದ್ರೆ ಮಾತ್ರ ತೇರು ಮುಂದೆ ಮೂವ್ ಆಗೋದಂತೆ. ಅದನ್ನ ಸ್ವಾಮೀಜಿಗಳು ಬಾ ಅಂತ ಕರೆದ್ರೆ ಮಾತ್ರ ಅದು ತೇರ್ ಮೂವ್ ಆಗೋದಂತೆ. ಅದು ಕೈಯಲ್ಲಿ ಕರ್ಪೂರ ಹಚ್ಕೊಟ್ಬಿಡ್ತಿದ್ರಂತೆ, ಅದು ಅಗ್ಗಾಳಿಲ್ಲ. ಬಾ ಅಂತ ಕತೆ ಮಾತ್ರ ಅಪ್ಪ ಹೇಳಿದ್ದು ನಮ್ಗೆ. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಜಾಗ ಐತೆ ಬನ್ನಿ. ಅದೇನದು ಅದಕ್ಕೆ ಅದೇನು ಮಧ್ಯೆ ಇರೋದು? ಸುತ್ತ ಒಂದು ರೌಂಡ್ ಬರ್ತಾರ ಸ್ವಾಮಿಗಳಿಲ್ಲಿ ಒಳಗ. ಹಾ ಬೇಸ್ ಇದು ಅದು ಮಧ್ಯೆ ಇರೋದನ್ನ ಏನಂತಾರೆ? ದೇವಸ್ಥಾನ ಅದು. ಬೇಸ್ ಅದು ಮಧ್ಯಾಹ್ನ ಇರೋದು ಮಧ್ಯೆ ಕೂತ್ಕೊಂಡು 9 ರೌಂಡ್ ಬರ್ತಾರ ಸ್ವಾಮಿಗಳು ನೀರೊಳಗಡೆ. ಹೋಗಿ ಬೇಸ್ ಏನಂದ್ರೆ ಅದು ಮಧ್ಯಾಹ್ನ ದೇವಸ್ಥಾನ. ಈ ಪೂಜೆ ಮಾಡಿ ಬರೋದು ಲಾಸ್ಟು. ಅಲ್ಲಿ ಕುಂತಿ ಅಲ್ಲೇ ಗುಡ್ಡಪ್ಪ. ಇಲ್ಲ ಇನ್ನೂ ಗೊತ್ತಿಲ್ಲ. ಒಳಗವ್ರೆ ನೋಡು. ಇಲ್ಲ ಅಲ್ಲಿ ಬಟ್ಟೆ ಆಡಿಸ್ತಾ. ಇಲ್ಲ ಅದು ಲೈಟು. ಬೇಸ್ ಅದು ದೇವಸ್ಥಾನ ಆಗುತ್ತೆ. ಇದು ಸುತ್ತ ನೀರು. ಇದರಲ್ಲಿ ಸುತ್ತ ಬಂದು ಪೂಜೆ ಮಾಡೋದು ಲಾಸ್ಟ್ ಅಲ್ಲ. ಅದೇ ಪಗಡೆ ಆಟ ಆಡ್ಬೇಕಾರೆ ಮೋಸ ಮಾಡ್ಬಿಟ್ಟು ಅದಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಎಲ್ಲ ಇಟ್ಬಿಟ್ಟು ಬಣೆ ಕಿಟ್ಟು ಸೋತಿರ್ತಾನೆ. ತಿಮ್ಮಪ್ಪ ತೇರನ್ ಮಾಡ್ಬಿಟ್ಟಿರ್ತಾನೆ, ಜೋಳಿಗೆ ಇಟ್ಕೊಂಡಿರ್ತಾನೆ. ಆಗ ಏನು ಮಾಡ್ತಾನೆ, ಬೈರೋ ಮಲಗಿದಾಗ ಈಗ ತಲೆ ಕುತ್ಕೊಂಡು ಬಂದಿರ್ತಲ್ಲ, ಆ ಜೋಳಿಗೆ ಕಾಣಿಸುತ್ತೆ ಅಂದ್ಬಿಟ್ಟು ಅದು ಎತ್ಕೊಂಡು ಬೈರೋ ಬಂದಿರ್ತಾನೆ. ಮೋಸ ಮಾಡಿ ನನ್ನ ಗಿರಿಯಲ್ಲಿ ಕಿತ್ಕೊಂಡೆ, ನಿನ್ನ ಚಿನ್ನದ ತೇರ ಮಧ್ಯರಾತ್ರಿ ಅಡ್ಕು ಸರಿ ನಿನ್ನ ಸಿಗಂಗೆ ಕೊಡಲ್ಲ ಅಂದ್ಬಿಟ್ಟು ತಗೊಂಡ್ಬಂದ್ಬಿಟ್ಟು ಆಗ ಕೊಳಕ್ಬಿಟ್ಟಿರುತ್ತೆ. ಆಗ ಅದಕ್ಕೆ ನಗರಕ್ಕೆ ತೆಗೆದು ಏನು ಅಂತ ಹೇಳ್ತಾರೆ ಕಥೆಯಲ್ಲಿ. ಇವತ್ತು ಗೊತ್ತಾಯ್ತು ಯಾವುದು. ಅದನ್ನ ಕಲ್ಯಾಣಿಗೆ ತಂದ್ಬಿಟ್ಟಿರೋದು ಅಂತ ಹೇಳಿದ್ರಲ್ಲ, ಅದನ್ನ ಇಲ್ಲಿಗೆ ತಂದ್ಬಿಟ್ಟಿರೋದು ಅಂತ ಹೇಳಿರೋದು. ಕಲ್ಯಾಣಿಗೆ ಅಂತ ಅಲ್ಲಿ ಟಿವಿಲಿ ತೋರಿಸಿರೋದಲ್ಲ ಇದೇ ಕಲ್ಯಾಣಿ ಅಂತ. ಅಲ್ಲಿ ಸಣ್ಣ ದೇವಸ್ಥಾನ ಮೇಲೆ ನಿಂತ್ಕೊಂಡು ಹೋದ್ರೆ ಎಲ್ಲೋ ಒಂದು ಸಣ್ಣ ಕೊಳ ಕಾಣಿಸುತ್ತೆ, ಅಲ್ಲಿ ಬಿಟ್ಟವ್ರೆ ಅಂತ ಒಬ್ಬೊಬ್ರು ಅಂತಾರೆ. ಅದು ತೋರಿಸಿರೋದು ಈ ತರ ಕೊಳ ತೋರಿಸ್ಬಿಟ್ಟು
ಹೇಳ್ಬಿಟ್ಟು ಅದೇ ಥರ ಸೇಮ್ ಮಾಡಿರೋದು ಅಂತ ಹೇಳ್ಬಿಟ್ಟು ಇದನ್ನ ಆಮೇಲೆ ಹೋಗ್ಬಿಟ್ಟು ಕೆತ್ತನೆ ಮಾಡಿರೋದು. ಬಟ್ ಇದು ಹೆವಿ ಆಳ ಐತೆ. ಇವನ್ನೆಲ್ಲ ಹೆಂಗೆ ಡೆಕೋರೇಟ್ ಮಾಡೋರು ಅಂತ ಗೊತ್ತಿಲ್ಲ. ದೋಣಿ ಏನಾದ್ರು ಹೋಗಿ ಡೆಕೋರೇಟ್ ಮಾಡೋರು ಮಾಡಿಲ್ಲ. ಬಟ್ ಇದು ಹೆವಿ ಆಳ ಐತೆ. ಅಲ್ಲಿ ಸಾಂಗ್ಗಳು ಬಂದು ಅಲ್ಲಿಗೆ ಬರ್ತಾವ್ರೆ, ಅದಕ್ಕೆ ಸೊ ಎಲ್ಲ ಜೈಕಾರ ಆಗ್ತಾವ್ರೆ. ಗ್ಯಾಂಗ್ ಕಟ್ಕೊಂಡು ದೊಡ್ಡ ದೊಡ್ಡ ಆಂಟಿದಿರ್ನ ಗ್ಯಾಂಗ್ ಕಟ್ಕೊಂಡು ಅದು ಹಳೆಯ ಐಟಮ್ಸ್ ಎಲ್ಲ ಏನದು ಮ್ಯೂಸಿಯಂ ಥರ ಇಟ್ಟವ್ರಂತೆ. ಆದರೆ ಮಿಷಿನ್ಸ್ ಎಲ್ಲ ಆ ಥರ ಇವರು ರೆಡಿ ಮಾಡಿ ಇಟ್ಟವ್ರು ಏನು ಕರೆಕ್ಟಾಗಿ ಹೇಳಲಿಲ್ಲ. ಅದನ್ನ ನೋಡೋಕ್ಕೆ ಅಂತ ಹೋಯ್ತಾ ಇದೀವಿ. ಅವ್ರಿಗೆ ಏನು ಚಾಲೆಂಜ್ ಗೊತ್ತಾ? ಸೊ ಇಲ್ಲಿ ಅವರು ಫ್ರೀಯಾಗಿ ಏನೋ ಕೊಡ್ತಾ ಇರೋದಕ್ಕೆ ನೀವು ಫ್ರೀ ಕೊಡ್ತವ್ರೆ ಅಂತ ಹೋಯ್ತಾ ಇಲ್ಲ ಅಲ್ವಾ? ಸೊ ನೀವು ಅದನ್ನು ಈಸ್ಕೊಂಡೇ ಬರಬೇಕು. ಫ್ರೀಯಾಗಿ ಕೊಡ್ತಿರೋದನ್ನ ಏನವರು ಏನಂದ್ರೆ ಫ್ರೀ ಕೊಡ್ತವ್ರೆ, ಫ್ರೀ ಈಸ್ಕೊಳ್ಳೋದು ಅವರು ಹೋಗಿ ಈಸ್ಕೋಬೇಕಲ್ಲ ಅಂತ ಹೋಯ್ತಿರ್ಲಿಲ್ಲ. ಸೊ ಇದೊಂದು ಚಾಲೆಂಜ್ ಆಗಿ ಕೊಡ್ತಿದ್ದೀನಿ, ಹೋಗಿ ಟೀ ಕಾಫಿ ಬಿಟ್ಟು. ನೀವು ಮುಗಿಸಿ ನಾನು ಹೇಳ್ತೀನಿ. ನಿಜವಾಗ್ಲೂ ಪಕ್ಕ ಕೊಡ್ತೀನಿ. ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಕೊಡ್ತೀನಿ, ಸೀರಿಯಸ್ ಆಗಿ. ಹೋಗಿ ಹೋಗಿ. ಅವ್ರು ಏನಂದ್ರೆ ಕ್ಯೂ ಅಲ್ಲಿ ಒಳ್ಳೆ ಲೈನ್ ಊಟಕ್ಕೆ ಹೋಯ್ತಾರಲ್ಲ ಆ ಥರ ಹೋಯ್ತವ್ರೆ. ಅಲ್ಲಿ ನೋಡಿದ್ರೆ ಎಲ್ಲ ಮದ್ಮಾದ್ಯದಲ್ಲಿ ಜಾಯ್ನ್ ಆಯ್ತವ್ರೆ. ಅದು ಅವ್ರಿಗೆ ಗೊತ್ತೇ ಆಯ್ತಾ ಇಲ್ಲ. ಥ್ಯಾಂಕ್ ಯು. ಏನ್ರೆ ಕಂಪ್ಲೇಂಟ್ ಮಾಡಿದ್ರಿ ತಾನೇ? ನಿಮಗೆ ನೀವು ಮಾತಾಡಿದ್ರೆ ಏನು ಮಾಡೋದು? ಕಿರಿಕೈತು ಅವ್ರಿಗೂ ನಮಗೂ. ಕಿರಿಕ್ ಆದ್ರಾಗ್ಲಿ ಅವ್ರ ಪಕ್ಕ ಸಬ್ಸ್ಕ್ರೈಬರ್ ಅಂತೆ. ನೀವು ಅದೆಲ್ಲ ಇದು ಮಾಡ್ಬಿಡಿ. ಇರು ಮುಂದೆ ಹೋಗ್ತೇನೆ. ಸ್ಟಾಪ್ ಮಾಡ್ರಿ ಒಂಚೂರು. ನೀವು ಇಸ್ಕೊಂಬಂದ್ರಿ, ನನ್ಗೆ ಇಸ್ಕೊಂಬಂದ್ರಾ? ನೀವು ಈ ತರ ಮೆಸಿದ್ ಮೋಸ ಯಾಕೆಂದ್ರೆ ಬೇಕಾದ್ರೆ ಗಿಫ್ಟ್ ಕೊಟ್ಮೇಲೆ ತಿನ್ಕೋತಾರೆ ಇಲ್ಲ ಅವರು. ಇಬ್ರು ಕೊಡ್ತೀನಿ. ಬೇಡ, ಬಜ್ಜಿನೇ ಇಲ್ಲ ಏನಿಲ್ಲ ಗಿಫ್ಟ್ ಹೋಗಲ್ಲ ಅಂತಿದ್ದವ್ರು ಈಸ್ಕೊಂಬಂದ್ಬಿಟ್ಟು ಬಜ್ಜಿಲ್ಲ ಅಂತವ್ರು. ಇವಾಗ ಏನು ಗಿಫ್ಟ್? ನಾನು ಗಿಫ್ಟ್ ಕೊಡ್ತೀನಿ. ನಿನ್ಗೆ ಚಿಕ್ಕ ಪುಟ್ಟದೆಲ್ಲ ಕೊಟ್ರೆ ಆಗಲ್ಲ ಅರ್ಷಿತಾ, ದೊಡ್ಡದಾಗ ಏನಾದ್ರು ಕೊಡ್ಬೇಕು. ಸೊ ಅದಕ್ಕೆ ಥಿಂಕ್ ಮಾಡ್ತಾ ಇದ್ದೀನಿ. ಒಲೆ ಕೊಟ್ಬಿಡು ಚಿನ್ನದ್ದು. ಚಿನ್ನ ಎಲ್ಲ ಕಮ್ಮಿ, ಏನಿದ್ರು ಡೈಮಂಡ್ ಎಲ್ಲ ಕೊಡಬೇಕು ಕೊಟ್ರೆ. ಸೊ ಅದಕ್ಕೆ ಥಿಂಕ್ ಮಾಡ್ತಾ ಇದ್ದೀನಿ ಅರ್ಷಿತಂಗೆ ಏನು ಕೊಡಬೇಕು ಅಂತ. ಸೊ ನಿನ್ಗೇನು ಅವ್ಳಿಗೇನು ಅಂತ ಥಿಂಕ್ ಮಾಡಿ ಕೊಡ್ತೀನಿ. ಸೊ ಕಳಪುರಿ ಖಾಲಿ ಮಾಡಿ ಇವ್ರಿಗೆ ಡೈಮಂಡ್ ಉಂಗುರ ಕೊಡಿಸ್ಬಿಡಿ, ನನಗೆ ಚಿನ್ನದ ಉಂಗುರ ಸಾಕ. ಚಿನ್ನ ಓಕೆ ಗೈಸ್, ಅವ್ರು ಏನು ಕೇಳ್ತಾರೆ ಅದನ್ನೇ ಕೊಡಿಸ್ತೀನಿ. ಬಟ್ ನಾನು ಇವ್ರು ಕಳಪುರಿ ಇವ್ರು ತಂದು ಕೊಟ್ಟರೆ ಕಳಪುರಿ ತಿಂದ್ಬಿಟ್ಟು ಆಮೇಲೆ ಯೋಚನೆ ಮಾಡಿ ಕೊಡಿಸ್ತೀನಿ. ಓಕೆನಾ? ನೋಡಿ ಅಂಗಡಿ ಏ ನಾನು ಆ ಥರ ಜಾಗಗಳು ಕೇಳು. ಅಲ್ಲಿ ಏನೋ ಮ್ಯೂಸಿಯಮ್ಸ್ ಎಲ್ಲ ಇಟ್ಟವ್ರಂತೆ. ಏನ್ ಮ್ಯೂಸಿಯಂ? ಏ ಕೇಳು, ಬಾಯಿ ಮುಚ್ಕೊಂಡು ಕೇಳು. ವಿಡಿಯೋ ಒಳಗಿಂತ ಬಂದ ಚಾಲೆಂಜ್ ಕೊಟ್ಟಿದ್ದೆ ನಾನು. ಏನಂತ ಫ್ರೀ ಕಳಪುರಿ ಕೊಡ್ತಾರೆ ಕೊಡ್ಬೇಕು ಅಂತ. ಏನು ಫ್ರೀ ಕೊಡ್ತಾರೆ ಮಾತ್ರ ಹುಡುಕ ಬಂದಿರ್ತೀರ ಎಷ್ಟು? ಎಸ್, ಅವ್ನು ಸುಮ್ಮನೆ ರೇಗಿಸ್ತವನೆ. ನಮ್ಮ ಜೊತೆ ಇವಾಗ ಎಕ್ಸ್ಪ್ರೆಸ್ ಅಂತ ಜಾಯ್ನ್ ಆಗವನೆ. ಏನು ಸಮಾಚಾರ? ನಮಸ್ತೆ. ಮೀನ್ಸ್ ಅವನು ನಾವು ಬಂದಾಗಲೇ ಬಂದ. ಬಟ್ ಹುಡುಗಿರು ಎಲ್ಲೆಲ್ಲ ಅವ್ರಂತ ನೋಟ್ ಸ್ಟೇಷನ್ವರೆಗೂ 11 ಗಂಟೆ ಮೇಲೆ ನಮಗೆ ಸಿಕ್ಕವನೆ ಅಲ್ವಾ? ಹೌದು ಗೈಸ್, ಹೌದು ಗೈಸ್. ನಿಜ. ಏ ನಿಮ್ಮ ಅಣ್ಣ ನೋಡು ಎಂತವನು. ನಾವು ನನ್ನ ತಂಗಿ ನೋಡಿ ಅಂತ ನನಗೆ ಗೊತ್ತು. ನೀನೇನು ತುಂಬಾ ಒಳ್ಳೆಯವನು. ನಿಮಗೆ ವಿಡಿಯೋದಲ್ಲಿ ಹೆಂಗೆಂಗೋ ತೋರಿಸ್ಬಿಟ್ರೆ ನಾವು ಹೆಂಗೆಂಗೋ ನಗಿರೋ ಹುಡುಗಿರು ನೋಡ್ದ ಅಣ್ಣ ನಾನು. ನಾವೇ ಚೆನ್ನಾಗಿರೋ ಹುಡುಗಿನ ನಾವು ನೋಡ್ತೀವಿ. ಅಯ್ಯೋ ಹೆಂಗೆ ನನ್ನ ತಂಗಿ ಕುಚ್ಚು ಸಂಜೆ ಹಂಗೆ. ಏನ್ ಚೆನ್ನಾಗಿದೆ. ಅಯ್ಯೋ ಅಪ್ಪ, ನಿನ್ಗೆ ಎಷ್ಟು ಫೋನ್ ಮಾಡೋದು, ಎಷ್ಟು ತಡ್ಕೋದು. ಏನು ತಿನ್ನಕಲ್ಲ ಈಸ್ಕೊಬಿಟ್ಟು ಆ ಸೈಲೆಂಟ್ ಬರ್ಕೊಂಡು ತಿನ್ಕೊಂಡು ಹೊಂಟದ ನಾವು. ಕೊಡ್ತವ್ರೇನೋ ನಮ್ಗೆ ಗೊತ್ತಿಲ್ಲ. ಸೊ ನಮ್ಮೂರಲ್ಲಿ ಬಂದಿರೋ ತಪ್ಪಿಸ್ಕೊಂಡಿರೋರು ಮ್ಯೂಸಿಯಂ ಐತೆ ಹೋಗಿ ಅಂತ ಕಳ್ಸಿದ್ರು. ಮ್ಯೂಸಿಯಂ ನೋಡಕ್ ಬಂದಾಗ ಆಂಟಿ ಗ್ಯಾಂಗು ಅಂಕಲ್ ಎಲ್ಲ ಒಳ್ಳೆ ಮ್ಯೂಸಿಯಂ ಒಳಗಡೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಬಂದಿರೋದು. ಅದ್ರೊಳಗಡೆ ಬತ್ತೀಯಾ? ಬಜ್ಜಿ ತಿಂದ ಸಖತ್ತಾಯ್ತು. ಎಲ್ಲ ಬಜ್ಜಿ ಇಸ್ಕೊತಿದ್ದವ್ರೆ. ಅರ್ಷಿತಾ ಕೇಳ್ಕೊತಿದ್ಲು ಬಜ್ಜಿನ. ನಾನು ಹಿಡ್ಕೊಂಡಿದ್ದು. ಇದೆಲ್ಲ ಏನು ಏನು ನಮ್ಗೆಲ್ಲ ಗೊತ್ತೇ ಹಾಕಿ ಎಲ್ಲ ಹೇಳ್ಕೊಡ್ತೀವಿ ನಾವು. ಯಾಕೆ ನಿನ್ಗೆ ಹೆಂಗ್ ಗೊತ್ತು? ರೈತರ ಮಕ್ಕಳು. ಆಯ್ತು ಹೇಳ್ಕೊಡಪ್ಪ. ಎಡಿಟ್ ಮಾಡೋಳು.
ಹೊಡಿಬೇಕು ಯಂತ್ರ ಇದು ಕಳೆ ಗುಂಡಿ ಹೊಡಿತೀವಲ್ಲ ಮಿಷಿನು ಟೊಮೊಟೊ ಬೀನಿಸ್ ಹಾಕಿದ್ರೆ ಬಣ್ಣ ಗುಂಡಿ ಹೊಡಿತೀವಲ್ಲ ಅದು ಆಮೇಲೆ ಹಾಂ ಸರಿ ಸತ್ತೆ ಹೊಡೆಯೋದು ಕಳೆ ಕುಚ್ಚುವ ಯಂತ್ರ ಅದು ಸತ್ತೆ ಹೊಡೆಯೋದು ಅಂಟಿ ಬೈಂಟಲ್ಲಿ ಇರೋದು ಓದಿ ಹೇಳ್ತಿದ್ದೀರೋದು ನಿಮಗೆ ಗೊತ್ತು ಇದೆಲ್ಲ ಏನೋ ಮಾಮೂಲಿ ಹೊಲಕ್ಕೆ ಯೂಸ್ ಮಾಡೋಂಥ ಮಿಷಿನ್ಸ್ ಇಟ್ಟವ್ರೆ ಏನೂ ಅಲ್ಲ ಹೊಲಕ್ಕೆ ಯೂಸ್ ಮಾಡೋದು ಅಂತ ಹೇಳ್ತಿರ್ತಾರೆ ಇವಾಗ ಇದನ್ನ ತೇರ್ನ ಎಳಿಯೋದು ಬಿಸಿ ಹೆವಿ ಕ್ಲೌಡ್ ಐತೆ ಹೆವಿ ರಶ್ ಪೂರ್ತಿ ಯಾವ ಕಡೆ ನೋಡಿದ್ರು ಜನ ಅವ್ರೆ ದೇವಸ್ಥಾನ ಎಲ್ಲ ಮುಗಿಸಿ ಎಲ್ಲ ಮುಗಿಸ್ಕೊಂಡು ಹೆವಿ ನಿದ್ದೆ ಅನ್ಕೊಳ್ಳಿ ಅದೆಲ್ಲ ಮುಗಿಸಿ ಇವಾಗ ಡೈರೆಕ್ಟ್ ಹೋಗ್ಬಿಟ್ಟು ಬಂದೇವಿ ಇಲ್ಲಿ ತಿನ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡ್ರೆ ಸಂಜೆವರೆಗೂ ಹೇಳಲ್ಲ ನೈಟು ಪೂರ್ತಿ ಎಚ್ಚರಾಗಿರೋದು ಒಂದು 5 ಮಿನಿಟ್ಸ್ ಕೂಡ ನಿದ್ದೆ ಮಾಡಿಲ್ಲ ಬೆಳಿಗ್ಗೆವರೆಗೂ ನಿದ್ದೆ ಮಾಡಿಲ್ಲ ಇನ್ನು ಮನೆಗೆ ಹೋಗಿ ನಿದ್ದೆ ಮಾಡೋದಷ್ಟೇ ನಮಗೆ ಗೈಸ್ ಅವತ್ತಿನ ವೀಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ ಗೈಸ್ ಹೆವಿ ವೀಡಿಯೋ ಇತ್ತು ಒಂದು 50 ನಿಮಿಷ ಇತ್ತು ಅದನ್ನು ಕಟ್ ಮಾಡಿ ನಾನು ಒಂದು 22 ನಿಮಿಷಕ್ಕೆ ವೀಡಿಯೋ ಮಾಡಿದ್ದೀನಿ ಬಟ್ ಹೆವಿ ರಶ್ ಇತ್ತು ಫಸ್ಟ್ ಟೈಮ್ ನೋಡಿರೋದ್ರಿಂದ ಫುಲ್ ಖುಷಿ ಆಯಿತು ಅಷ್ಟು ಹಿಂಸೆ ಅಂತಲೂ ಅನ್ನಿಸ್ಲಿಲ್ಲ ಅಷ್ಟು ರಶ್ ಇದ್ರೂ ದೇವಸ್ಥಾನ ಬಟ್ ಎಲ್ಲ ಚೆನ್ನಾಗಿತ್ತು ನೋಡೋಕ್ಕೂ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಲೈಕ್ ಮಾಡಿ ಹಾಗೆ ನಾನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು